ನಮಸ್ಕಾರ ವೀಕ್ಷಕರೇ, ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮಹಾಲಕ್ಷ್ಮಿ ಮಂತ್ರಗಳನ್ನು ಪಠಿಸುವುದು ಹಣದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಆದರೆ ಮಹಾಲಕ್ಷ್ಮಿ ಮಂತ್ರಕ್ಕಿಂತಲೂ ಮಹಾಲಕ್ಷ್ಮಿ ಚಾಲಿಸವನ್ನು ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸೋದು ಹೇಗೆ? ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ತೆಗೆದುಕೊಳ್ಳಬೇಕು? ಬನ್ನಿ ವೀಕ್ಷಕರೇ, ಇದರ ಬಗ್ಗೆ ಫುಲ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡ್ತಾ ಹೋಗಿ, ಹಾಗೆ ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ವೀಕ್ಷಕರೇ, ಧಾರ್ಮಿಕ ಗ್ರಂಥಗಳಲ್ಲಿ ಯಾವುದೇ ವಿಶೇಷ ಸಂದರ್ಭದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಎನ್ನುವ ನಂಬಿಕೆ ಇದೆ. ಶುಕ್ರವಾರದ ದಿನವಾಗಿರಬಹುದು ಅಥವಾ ಇನ್ಯಾವುದೇ ದಿನವಾಗಿರಬಹುದು, ನೀವು ಲಕ್ಷ್ಮೀ ದೇವಿಯ ಚಾಲಿಸವನ್ನು ಅಂದರೆ ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷದ ಮಳೆಯೇ ಹರಿದು ಬರಲಿದೆ ಮತ್ತು ಬೇಡಿದ ವರವನ್ನು ಕರುಣಿಸುತ್ತಾಳೆ. ಹಣದ ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಹಾಲಕ್ಷ್ಮಿ ಚಾಲಿಸವನ್ನು ಹೇಗೆ ಪಠಿಸಬೇಕು ಬನ್ನಿ ನೋಡೋಣ. ವೀಕ್ಷಕರೇ, ಮಹಾಲಕ್ಷ್ಮಿ ಚಾಲಿಸ ಪಠಿಸುವ ನಿಯಮಗಳು. ಲಕ್ಷ್ಮೀ ಚಾಲಿಸವನ್ನು ನೀವು ಬೆಳಗಿನ ಅಥವಾ ಮುಂಜಾನೆಯ ಸಮಯವನ್ನು ಮಾತ್ರ ಆರಿಸಿಕೊಳ್ಳಬೇಕು. ಇನ್ನು ಎರಡನೆಯದು, ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶುದ್ಧವಾದ ಆಸನದ ಮೇಲೆ ಕುಳಿತು ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸಬೇಕು. ಇನ್ನು ಮೂರನೆಯದು, ನೀವು ಈ ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವಾಗ ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮಂತ್ರವನ್ನು ಪಠಿಸಿ. ನಾಲ್ಕನೆಯದು, ಒಂದು ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ನಂತರ ಅದರ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕು. ಇನ್ನು ಐದನೆಯದು, ಲಕ್ಷ್ಮೀ ದೇವಿಯ ಜೊತೆಗೆ ಗಣೇಶನ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ. ಇನ್ನು ಆರನೆಯದು, ಪಠಿಸುವ ಮೊದಲು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ. ಇನ್ನು ಏಳನೆಯದು, ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವ ಮೊದಲು ಲಕ್ಷ್ಮೀ ದೇವಿಗೆ ಕೀರ್ನ ಅರ್ಪಿಸಿ ಹಾಗೂ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ. ಎಂಟನೆಯದು, ಲಕ್ಷ್ಮೀ ದೇವಿಯನ್ನು ಕುಂಕುಮ, ತುಪ್ಪದ ದೀಪ, ಗುಲಾಬಿ, ಪರಿಮಳಯುಕ್ತ ಧೂಪ, ಕಮಲದ ಹೂ, ಸುಗಂಧ, ಶ್ರೀಗಂಧ, ಕೆಂಪು ಮತ್ತು ಗುಲಾಬಿ ಬಣ್ಣ ಅಕ್ಷತೆ ಇತ್ಯಾದಿಗಳೊಂದಿಗೆ ಪೂಜಿಸಿ. ಇನ್ನು ಒಂಬತ್ತನೆಯದು, ಶುಕ್ರವಾರ ಮತ್ತು ಲಕ್ಷ್ಮೀ ದೇವಿಯ ವಿಶೇಷ ದಿನಗಳಲ್ಲಿ ಮಹಾಲಕ್ಷ್ಮಿ ಚಾಲಿಸವನ್ನು ಪಾರಾಯಣ ಮಾಡಬೇಕು ಅಥವಾ ದಿನನಿತ್ಯದ ಪ್ರಕಾರ ಪ್ರತಿದಿನ ಪಠಿಸಬೇಕು. ಇನ್ನು ಹತ್ತನೆಯದು, ಮಹಾಲಕ್ಷ್ಮಿ ಚಾಲಿಸವನ್ನು ಪಠಿಸುವ ಮೊದಲು ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಮತ್ತು ನಂತರ ಲಕ್ಷ್ಮೀ ಚಾಲಿಸವನ್ನು ಪಠಿಸಲು ಪ್ರಾರಂಭಿಸಿ. ಇನ್ನು ಹನ್ನೊಂದನೆಯದು, ಪಾರಾಯಣ ಮಾಡುವಾಗ ಒಬ್ಬರ ನಡುವೆ ಎದ್ದು ಹೋಗಬಾರದು, ಪಠಿಸುವುದನ್ನು ಅರ್ಧಕ್ಕೆ ಬಿಟ್ಟು ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಹನ್ನೆರಡನೆಯದು, ಪೂಜೆಯ ನಂತರ ಪಾರಾಯಣವನ್ನು ಮಾಡಿ ಮತ್ತು ಅಂತಿಮವಾಗಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ. ಮಹಾಲಕ್ಷ್ಮಿಯ ಕೃಪೆಗಾಗಿ ಲಕ್ಷ್ಮೀ ಚಾಲಿಸವನ್ನು ಪಠಿಸಲಾಗುತ್ತದೆ. ಮಹಾಲಕ್ಷ್ಮಿ ಚಾಲಿಸವನ್ನು ಈ ಮೇಲಿನ ನಿಯಮಗಳ ಪ್ರಕಾರ ವಿಧಾನಗಳ ಪ್ರಕಾರ ಪಠಿಸಿದಾಗ ಮಾತ್ರ ನಾವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.